ಹಲೋ ನಮಸ್ಕಾರ. ಸಬ್ಬಕ್ಕಿ ಉಪ್ಪಿಟ್ಟು ತರಕಾರಿ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬಹಳ ತರಕಾರಿ ಇರೋದ್ರಿಂದ ನ್ಯೂಟ್ರಿಷಿಯಸ್ ಆಗಿರುತ್ತೆ, ಮತ್ತು ಸಬ್ಬಕ್ಕಿ ಗುಡ್ ಇನ್ ಕಾರ್ಬೋಹೈಡ್ರೇಟ್. ಸೊ ಮಕ್ಕಳಿಗೆ ಒಂದು ಹೋಲ್ಸಮ್ ಬ್ರೇಕ್ಫಾಸ್ಟ್, ನಾವು ಕೂಡ ತಿನ್ಬೋದು. ಸೊ ಸಬ್ಬಕ್ಕಿನ ನೆನೆಸಿ ಒಂದು 3 ರಿಂದ 4 ಗಂಟೆ ತೊಳೆದ್ಬಿಟ್ಟು ನೆನೆಸಿ, ಅದು ಸ್ವಲ್ಪ ಪರ್ಲ್ ಥರ ಮುತ್ತಿನ ಥರ ಆಗುತ್ತೆ, ಅವಾಗ ತೆಗೆದಿಡಿ. ತುಂಬ ಮೆತ್ತಗೆ ಬೇಡ. ಒಗ್ಗರಣೆ ಮಾಡಿಕೊಂಡು ಎಲ್ಲ ತರಕಾರಿ ಹಾಕ್ಕೊಂಡು ಎಣ್ಣೆನಲ್ಲೇ ಬೇಯಿಸ್ಕೊಳ್ಳಿ. ಸ್ವಲ್ಪ ಆ್ಯಕ್ಚುಲಿ ಇಲ್ಲಿ ಎಣ್ಣೆ ಜಾಸ್ತಿ ಆಗೋಯ್ತು, ಬಟ್ ಒಮ್ಮೊಮ್ಮೆ ಏರುಪೇರು ಆಗುತ್ತೆ. ಒಂಚೂರು ಉಪ್ಪು ಹಾಕ್ಕೊಂಡು ಇದ್ರೆ ಎಣ್ಣೆನಲ್ಲಿ ಬೇಯಿಸೋದ್ರಿಂದ ತರಕಾರಿ ರುಚಿ ಹೆಚ್ಚು, ನೀರಲ್ಲಿ ಬೇಯಿಸ್ಬಿಟ್ಟು ಇದು ಹಾಕೋಕ್ಕಿಂತ. ನೆಕ್ಸ್ಟ್ ಉಪ್ಪು ಖಾರ ಏನೇನು ಬೇಕೋ ಎಲ್ಲ ಹಾಕಿ ಒಂದ್ಸರಿ ಬಾಡಿಸಿ ಮಸಾಲೆನ. ಆಮೇಲೆ ಇದಕ್ಕೆ ಸಬ್ಬಕ್ಕಿ, ನಿಂಬೆಹಣ್ಣು, ಇನ್ನೊಂಚೂರು ಉಪ್ಪು ಬೇಕಿದ್ರೆ ಅಡ್ಜಸ್ಟ್ ಮಾಡಿಬಿಟ್ಟು ಮಕ್ಕಳಿಗೆ ಬಡಿಸಲು ಸಿದ್ಧ. ಇದು ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಆಗಿರೋದಂತ ಚೆನ್ನಾಗಿ ಕಾಣ್ತಿಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.